Gemini, Libra, Aquarius, someone is expecting pregnancy. Okay, pregnancy ಬರ್ತಾ ಇದೆ. So karma, something is ending, something is new beginning. So especially Gemini, Libra, Aquarius ಯಾರಿದ್ದೀರಾ, ನಿಮ್ಮ ಕರ್ಮ ಎಂಡ್ ಆಯಿತು, ಇನ್ಮೇಲೆ ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಲ್ಲಿ ಬರುತ್ತೆ ಅನ್ನುವಂಥದ್ದು ಇದೆ. ಮರ್ಕ್ಯುರಿ ರೆಟ್ರೋಗ್ರೇಟ್ ನಿನ್ನೆ ಆಗಿದೆಯಾ, ಅಯ್ಯೋ ಇಲ್ಲ, ನಿನ್ನೆ ಆಗಿದ್ದು ಜುಪಿಟರು. ಸೊ ಎಸ್, ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಖರೀದಿ ಮಾಡುವಂಥ ಸಾಧ್ಯತೆ ಇದೆ. ಎಲ್ಲೋ ಒಂದಷ್ಟು ರಿವ್ಯೂ ಕೊಡುವಂಥ ಜಾಬ್ ಮಾಡ್ತೀರಾ, ಇದರಿಂದ ಕೂಡ ನಿಮಗೆ ಫೈನಾನ್ಷಿಯಲಿ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಇಂಟ್ಯೂಷನ್ ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದು ವಾರ್ನಿಂಗ್ ಇದೆ ಇಲ್ಲಿ, ಆ ವಾರ್ನಿಂಗನ್ನು ಸರಿಯಾದ ರೀತಿಯಲ್ಲಿ ಅನಲೈಸ್ ಮಾಡಿ ಮುಂದುವರಿರಿ ಅನ್ನುವಂಥದ್ದು ಇದೆ. ಸೊ ಯಾರೂ ನಿಮಗೆ ಸಿಗೋದಿಲ್ಲ, ಅವರಿಗೋಸ್ಕರ ಕಾಯ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನೀವು ಜಮಿನಿ, ಲಿಬ್ರಾ, ಅಕ್ವೇರಿಯಸ್, ಮಿಥುನ ರಾಶಿ ಅಥವಾ ತುಲಾ ರಾಶಿ ಮತ್ತು ಕುಂಭ ರಾಶಿಯವ್ರನ್ನ ಏನಾದರೂ ಕಾಯ್ತಾ ಇದ್ದರೆ ಟೈಮ್ ವೇಸ್ಟ್ ಮಾಡಬೇಡಿ, ಅವ್ರು ನಿಮ್ಗೆ ಯಾವತ್ತೂ ಸಿಗೋದಿಲ್ಲ ಅಂತ. ಸೊ ಟೈಮ್ ವೇಸ್ಟ್ ಮಾಡಬೇಡಿ, ಮೂವ್ ಆನ್ ಮಾಡಿ ಅನ್ನುವಂಥದ್ದು ಇದೆ. ವೆಯ್ಟ್ ಮಾಡ್ತಾ ಟೈಮ್ ವೇಸ್ಟ್ ಮಾಡಬೇಡಿ ಅನ್ನುವಂಥದ್ದು. ಕೆಲವ್ರಿಗೆ ನೀವು ಇದ್ದಂಥ ಜಾಗದ ಋಣ ತೀರ್ತು ಈಗ ಹೊಸ ಜಾಗಕ್ಕೆ ಹೋಗೋಕ್ಕೆ ರೆಡಿಯಾಗಿ ಅನ್ನುವಂಥದ್ದು ಇದೆ. ಕೆಲವರು ನಿಮ್ಮ ಪಾರ್ಟ್ನರ್ ಜೊತೆ ಬೇರೆ ಮನೆಗೆ ಹೋಗುವಂಥ ಸಾಧ್ಯತೆ ಇದೆ. ಇನ್ನು ಕೆಲವರು ಅವ್ರದ್ದೇ ಆದ ಮನೆಗೆ ಶಿಫ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಿಸ್, ಸ್ವಲ್ಪ ಹುಷಾರಾಗಿರಿ ಇವರಿಂದ ಅನ್ನುವಂಥದ್ದು ಇದೆ. ನಿಮ್ಮದೇ ಈ ರಾಶಿಯಾಗಿದ್ದರೆ, ನಿಮ್ಮದೇ ರಾಶಿಯವರು ಬೇರೆಯವರು ಇದ್ದರೆ ಅವರಿಂದ ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಕಾರಲ್ಲಿ ವೆಕೇಷನ್ ಹೋಗ್ತೀರಾ ಆದಷ್ಟು ಬೇಗ ಅನ್ನುವಂಥದ್ದು ಕೂಡ ಇದೆ. ಲಕ್ ಈಸ್ ಆನ್ ಯುವರ್ ಸೈಡ್. ಎಸ್, ಏನನ್ಕೊಂಡ್ರು ಎಸ್ ಆಗುತ್ತೆ, ಯಾಕೆಂದರೆ ಅದೃಷ್ಟ ನಿಮ್ಮ ಪಕ್ಷದಲ್ಲಿ ಇದೆ. ಗಾರ್ಡಿಯನ್ ಏಂಜಲ್ ಇದ್ದಾರೆ, ಅವರು ನಿಮಗೆ ಪ್ರೊಟೆಕ್ಷನನ್ನು ಕೊಡ್ತಿದ್ದಾರೆ. ಮ್ಯಾನಿಫೆಸ್ಟ್ ಮಾಡಿ, ನಿಮಗೆ ಎಕ್ಸಾಕ್ಟ್ಲಿ ಏನು ಬೇಕು ಅನ್ನೋದು ಫಸ್ಟು ಡಿಸೈಡ್ ಮಾಡಿ ಅನ್ನುವಂಥದ್ದು. ಯಾರೋ ಇಲ್ಲಿ ಕಾಮನ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ, ಕಾಮನ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ಸೊ ನಿಮ್ಮನ್ನು ನೀವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ, ಬಳಸ್ಕೊಳ್ಳಿ ಅನ್ನುವಂಥದ್ದು. ಸೊ ಯಾರೋ ನಿಮ್ಮನ್ನು ಒಂದಷ್ಟು ಬರೀ ದೈಹಿಕ ವಿಚಾರಕ್ಕೋಸ್ಕರ ಬಳಸ್ಕೊಳ್ಳುವಂಥ ಪ್ರಯತ್ನನ ಮಾಡ್ತಿದ್ದಾರೆ, ಇವರಿಂದ ದೂರ ಇರಿ ಅನ್ನುವಂಥದ್ದು ಇದೆ. ಸೊ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಇನ್ನು ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳಿ, ನಿಮಗೆ ಏನು ಇಷ್ಟ ಆಗುತ್ತೆ ಅಥವಾ ಡಿವೈನ್ ನಿಮ್ಗೆ ಏನು ಹೇಳ್ತಿದ್ದಾರೆ ಅದ್ರ ಬಗ್ಗೆ ಅನ್ನುವಂಥದ್ದು. ಸೊ ಒಂದಷ್ಟು ಕನ್ಫೆಷನ್ ಮಾಡ್ಕೊಳ್ಬೇಕು, ಭಾವನೆಗಳನ್ನ ಹಂಚ್ಕೊಳ್ಬೇಕು ಅನ್ನುವಂಥದ್ದು ಇದೆ. ಸೊ ಯಾರೋ ನಿಮ್ಗೇನೋ ಹೇಳ್ತಾರೆ ದೂರದ ಒಂದು ವಿಚಾರನ ಅನ್ನುವಂಥದ್ದು ಕೂಡ ಇದೆ. ಒಂದು ಬ್ರೇಕಪ್ ಎನರ್ಜಿ, ರಿಯೂನಿಯನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಡೇಟ್ ನೈಟಿಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಆ್ಯಕ್ಚುಲಿ ಇಲ್ಲಿ ಒಂದು ಸ್ವಲ್ಪ ಹುಷಾರಾಗಿದ್ದರೆ ಬೆಟರ್. ನಿಮ್ಮ ಎಕ್ಸ್ ವಾಪಸ್ ಬರ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಹನಿಮೂನ್ಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಎಸ್, ಹೆಚ್ಚು ಇಲ್ಲಿ ಫಿಸಿಕಲ್ ರಿಲೇಷನ್ಶಿಪ್ ಎನರ್ಜಿನೇ ಇರೋದ್ರಿಂದ ಸೊ ನಿಮ್ಮ ಪಾರ್ಟ್ನರ್ ಫುಲ್ ಆಫ್ ರೊಮ್ಯಾನ್ಸ್ ಮೂಡಲ್ಲಿ ಇದ್ದಾರೆ. ಸೊ ನಿಮ್ಮ ಪಾರ್ಟ್ನರ್ ರೊಮ್ಯಾನ್ಸ್ ಮೂಡಲ್ಲಿ ಇರೋದ್ರಿಂದ ಸ್ವಲ್ಪ ಹುಷಾರಾಗಿ. ಬಿಫೋರ್ ಮ್ಯಾರೇಜ್ ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ. ಸೊ ಒಳ್ಳೆಯದಾಗಲಿ. ಸೊ ಆದಷ್ಟು ಬೇಗ ಅವರು ನಿಮ್ಮ ಲೈಫಿಗೆ ಬರ್ತಾರೆ ಅನ್ನುವಂಥದ್ದು ಇದೆ. ಓಕೆ, ಒಂದಷ್ಟು ಚಾಲೆಂಜಸ್ ಇದೆ, ಅದನ್ನು ಕೂಡ ಸರಿಪಡಿಸ್ಕೊಳ್ತೀರಾ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದರೆ ಹುಷಾರಾಗಿ ಹ್ಯಾಂಡಲ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಒಳ್ಳೆಯದಾಗಲಿ.